ನಮಸ್ಕಾರ. ಇತ್ತೀಚೆಗೆ ಯಕ್ಷಗಾನ ಪ್ರದರ್ಶನವೊಂದರಲ್ಲಿ ವೇದಿಕೆಯಿಂದ ಒಬ್ಬರು ಮಹಾನ್ ಕಲಾವಿದರು ಪ್ರೇಕ್ಷಕರ ಸಾಲಿನಿಂದ ಶಿಳ್ಳೆ ಬಾರಿಸಿದಾಗ ಅವರಿಗೆ ಏನೋ ಕಿರಿಕಿರಿಯಾಗಿ ಆ ಪ್ರೇಕ್ಷಕ ವರ್ಗವನ್ನೇ ಕೆಣಕುವ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ಅಷ್ಟೊಂದು ಸಮಂಜಸವಾದ್ದು ಅಲ್ಲ ಅಂತ ನನ್ನ ಭಾವನೆ. ಯಕ್ಷಗಾನ ಎನ್ನುವುದು ರಾತ್ರಿ ಹೊತ್ತಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಪಂಡಿತರು ಬರ್ತಾರೆ, ಪಾಮರರು ಬರ್ತಾರೆ. ಎಲ್ಲರೂ ಮಹಾನ್ ವಿದ್ವಾಂಸರೇ ಬಂದು ಯಕ್ಷಗಾನ ನೋಡುವುದಲ್ಲ. ಪ್ರೇಕ್ಷಕರ ಸಾಲಿನಿಂದ ಪ್ರತಿಕ್ರಿಯೆಗಳು ಬರುವುದು ಸ್ವಾಭಾವಿಕ. ಭರತನಾಟ್ಯ, ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಒಂದು ಹಾಡು ಮುಗಿದ ಬಳಿಕ ಚಪ್ಪಾಳೆ ತಟ್ಟುವ ಸಂಪ್ರದಾಯ. ಭರತನಾಟ್ಯ ಇದ್ರೆ ಅದು ಹಾಗೆ, ಒಂದು ಹಾಡು ಮುಕ್ತಾಯದಲ್ಲಿಗೆ ನರ್ತನ ಮುಗಿದಲ್ಲಿಗೆ ಚಪ್ಪಾಳೆ ತಟ್ಟಿ ಕಲಾವಿದರಿಗೆ ಆ ಕಲೆಗೆ ಗೌರವವನ್ನು ವ್ಯಕ್ತಪಡಿಸುವುದು ಹಾಗೆ. ಯಕ್ಷಗಾನ ಅಂದ್ರೆ ಹಾಗಲ್ಲ. ರಾತ್ರಿ ಹೊತ್ತಿನ ನಡೆಯುವಂಥದ್ದು. ಬೇರೆ ಬೇರೆ ವರ್ಗದ ಪ್ರೇಕ್ಷಕರು ಬರ್ತಾರೆ. ಅವರ ಅಭಿರುಚಿಗೆ ತಕ್ಕಂತೆ ಅವರು ಪ್ರತಿಕ್ರಿಯೆ ನೀಡುವುದು ಸಹಜ, ಸ್ವಾಭಾವಿಕ. ಮೊನ್ನೆ ಕೂಡ ಶಿಳ್ಳೆ ಹೊಡೆದ್ರು ಎನ್ನುವಂತ ಒಂದು ಮಾತು ಬಂತು. ಶಿಳ್ಳೆ ಹೊಡೆಯುವುದು ಅದು ಪ್ರೇಕ್ಷಕರಿಗೆ ಸಂಬಂಧಿಸಿದ್ದು. ನಾವು ಕಲಾವಿದರಾಗಿ ರಂಗವೇದಿಕೆಯಲ್ಲಿ ನಮ್ಮದಾದಂತಹ ಯಾವ ಕೌಶಲ್ಯ ಉಂಟ, ನಮ್ಮ ಪಾತ್ರವನ್ನು ಚಿತ್ರಣ ಮಾಡುವುದ ಅಲ್ಲ, ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಚಾರಗಳುಂಟು ಅದನ್ನು ನಾವು ಕೊಡಬೇಕಾದ್ದು ಕಲಾವಿದರಾಗಿ ನಮ್ಮ ಕರ್ತವ್ಯ. ಒಂದು ವೇಳೆ ನಮಗೆ ಕಲಾವಿದರಾಗಿ ರಂಗದಲ್ಲಿ ನಮ್ಮ ಪಾತ್ರ ಪೋಷಣೆ ಮಾಡುವುದಕ್ಕೆ ಅಲ್ಲ ಮಾತಾಡುವಾಗ ಅಡಚಣೆ ಆದರೆ ಒಳಗೆ ಬಂದು ಆ ಕಾರ್ಯಕ್ರಮ ಆಯೋಜಕರಲ್ಲಿ ಈ ವಿಚಾರವನ್ನು ಹೇಳಬಹುದು. ನೋಡಿ, ಪ್ರೇಕ್ಷಕರ ಸಾಲಿನ ಒಬ್ಬ ಕಿರಿಕಿರಿ ಮಾಡ್ತಾ ಇದ್ದಾನೆ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಇಷ್ಟು ಹೇಳಿದ್ರೆ ಸಾಕಾಗ್ತದೆ. ಆ ಕಾರ್ಯಕ್ರಮ ಆಯೋಜಕರು ಕೂಡ ಒಬ್ಬ ಕಲಾವಿದನನ್ನು ನೋಡಿ ಕಾರ್ಯಕ್ರಮ ಆಯೋಜನೆ ಮಾಡುವುದಲ್ಲ, ಒಟ್ಟಂದದಲ್ಲಿ ಆ ತಂಡದ ಕಾರ್ಯಕ್ರಮ ಉತ್ತಮ ಮಟ್ಟದಲ್ಲಿ ಆಗ್ತದೆ. ಹರಿಕೆ ಇರಬಹುದು, ಸೇವಾಟ ಇರಬಹುದು, ಅಥವಾ ಇತರ ಸಂದರ್ಭಗಳಲ್ಲಿ ಯಕ್ಷಗಾನ ಪ್ರದರ್ಶನ ಇರಬಹುದು. ನಮಗೆ ಪ್ರೇಕ್ಷಕರೇ ಇಲ್ಲದಿದ್ರೆ ನಾವು ಯಾರಿಗಾಗಿ ಯಕ್ಷಗಾನ ಮಾಡುವುದು? ಆ ಪ್ರದರ್ಶನ ಯಾರಿಗಾಗಿ? ಸಾಮಾನ್ಯವಾಗಿ ಯಕ್ಷಗಾನ ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವುದರಿಂದ ಮನೆಯಲ್ಲಿ ಇದ್ದು ನೋಡಬಹುದು. ಆದರೆ ನಿಜವಾಗಿಯೂ ನಾವು ಪ್ರದರ್ಶನ ಮಾಡುವ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳುವಂತಹ ಪ್ರೇಕ್ಷಕರು ನಮ್ಮ ಪಾಲಿಕೆ ಪ್ರಶಸ್ತಿ ಪುರಸ್ಕೃತರು, ಮಹಾನ್ ಚಲನಚಿತ್ರ ನಟರು, ನಟ ಸಾರ್ವಭೌಮ ಹೆಸರು ಪಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೇಕ್ಷಕರನ್ನು ಅತ್ಯುತ್ತಮ ಒಂದು ಶಬ್ದದಲ್ಲಿ ಅವರನ್ನು ಕರೆದಿದ್ದಾರೆ. ಪ್ರೇಕ್ಷಕ ದೇವರು, ಅಭಿಮಾನಿ ದೇವರು. ನಿಜವಾಗಿ ಅವರು ನಮ್ಮ ವ್ಯಕ್ತಿಗತವಾದ ಅಭಿಮಾನಿಗಳಾಗಿ ಬರುವುದಲ್ಲ, ಆ ಯಕ್ಷಗಾನದ ಅಭಿಮಾನಿಗಳಾಗಿ ಬರ್ತಾರೆ. ಅವರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಅವರಿಗೆ ಮನಸ್ಸಿಗೆ ಇಚ್ಛೆ ಕಂಡಾಗ ಅವರು ಪ್ರತಿಕ್ರಿಯೆಯನ್ನು ಯಾವ ಸ್ವರೂಪದಲ್ಲಿ ಕೊಡಬಹುದು. ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸುವುದು ಸಮಂಜಸ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಅನೇಕ ಬಾರಿ ಅಂತಹ ಅಡಚಣೆ, ಕಿರಿಕಿರಿಯನ್ನು ಅನುಭವಿಸ್ತವ. ರಂಗದಲ್ಲಿರುವಾಗ ಒಬ್ಬ ಹುಚ್ಚ ಬರ್ತಾರೆ, ಅಲ್ಲಿ ಆ ಎರಡು ನಾಯಿಗಳು ಬಂದಲ್ಲಿ ರಂಗದ ಮುಂಭಾಗದಲ್ಲಿ ಕಚ್ಚಾಡುತ್ತದೆ. ಅವು ಯಾರಿಗೆ ಬೈಯುವುದು? ನಾವು ಯಾರನ್ನು ನಿಂದಿಸುವುದು? ಅದು ಸಹಜ. ಕಲಾವಿದನಿಗೆ ಪಾತ್ರ ಚಿತ್ರಣ ಮಾಡುವಾಗ ಸ್ವಲ್ಪ ಅಡಚಣೆ ಆಗ್ತದೆ, ಸಹಜ, ಸಹಿಸಿಕೊಳ್ಬೇಕು. ಕಲಾವಿದ ಅಂದ್ರೆ ಎಲ್ಲದಕ್ಕೂ ಒಂದು ಹೊಂದಿಕೊಂಡು ಹೋಗುವಂತವರೇ ನಿಜವಾದ ಕಲಾವಿದನಾಗ್ತಾನೆ. ನಾನು ಕೂಡ ಸುಮಾರು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇನೆ. ಪ್ರೇಕ್ಷಕರ ಸಾಲಿಂದ ಹೆಚ್ಚೇಕೆ ಒಂದು ಸಂದರ್ಭದಲ್ಲಿ ಒಂದು ಕಲ್ಲು ಕೂಡ ಬಂದು ನನ್ನ ಪಾತ್ರ ಚಿತ್ರಣ ಮಾಡುವ ಸಂದರ್ಭದಲ್ಲಿ ನನಗೆ ಬಿದ್ದಿತ್ತು. ಇದು ನೈಜ ಘಟನೆ. ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡುವಂತಹ ಸಂದರ್ಭ, ಪ್ರೇಕ್ಷಕರ ಸಾಲಿಂದ ಒಂದು ಕಲ್ಲು ಕೂಡ ನನಗೆ ಬಿದ್ದಿತ್ತು. ಇದನ್ನೆಲ್ಲ ನಾವು ಸಹಿಸಿಕೊಳ್ಬೇಕು ಕಲಾವಿದರಾಗಿ. ಸುಮ್ಮನೆ ನಾವು ಕಲಾವಿದರಾಗುವುದಿಲ್ಲ. ಇಂತಹ ತ್ಯಾಗಗಳು ಬೇಕು, ತಾಳ್ಮೆ ಬೇಕು, ಸಹನೆ ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಅವ ನಿಜ ಕಲಾವಿದರಾಗ್ತಾನೆ, ಪ್ರೇಕ್ಷಕರಿಗೆ ಹತ್ತಿರ ಆಗ್ತಾನೆ. ನಾವು ಉದ್ದಟತನವನ್ನು ತೋರಿಸುವಂತಹ ಜಾಗ ಅದು ಖಂಡಿತ ಅಲ್ಲ.
ಅದು ಆ ರಂಗವೇದಿಕೆ ಅಂದರೆ ಅದೊಂದು ನಮ್ಮ ಅನ್ನದ ಬಟ್ಟಲು, ಕಲಾವಿದರ ಪಾಲಿಗೆ ಅದು ಅನ್ನದ ಬಟ್ಟಲು. ಅಲ್ಲಿ ನೆರೆದವರು ಅನ್ನದಾನಿಗಳವರು, ನಮ್ಮ ಬದುಕಿಗೆ ಪೂರಕರಾಗಿರುವಂಥವರು. ಅವರನ್ನು ನಿಂದಿಸುವುದು ಖಂಡಿತವಾಗಿ ಸರಿಯಲ್ಲ. ಅದರೊಂದೇ ಹೋಲಿಕೆ ಕೊಟ್ಟದ್ದು ಕೂಡ ಸರಿ ಕಾಣಲಿಲ್ಲ ನನಗೆ. ಇದು ಕಂಬಳವು ಅಲ್ಲ, ಕೋಳಿ ಅಂಕವು ಅದೆಲ್ಲ ಅವಶ್ಯಕತೆ ಇಲ್ಲ. ಕಂಬಳಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ, ಕೋಳಿ ಅಂಕಕ್ಕೂ ಅದರ ಮಹತ್ವ ಇದೆ. ಯಕ್ಷಗಾನ ಯಕ್ಷಗಾನವೇ, ಶ್ರೇಷ್ಠ ಕಲೆ, ರಾಜಕಲೆ, ದೈವಿ ಕಲೆ ಎನ್ನುವಂಥ ಹೆಸರು ಪಡೆದಂತಹ ಯಕ್ಷಗಾನದಲ್ಲಿ ನಡೆದಂತಹ ಘಟನೆ ಅದು ಸರಿಯಲ್ಲ, ಹಾಗೆ ಆಗಬಾರದಿತ್ತು. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಯಕ್ಷಗಾನ ಪೂಜನೀಯ ಕಲೆ. ಪ್ರೇಕ್ಷಕರ ಸಾಲಿನಲ್ಲಿ ತಲೆ ಹಿಡುಕ ಇರಬಹುದು, ಹುಚ್ಚೆ ಇರಬಹುದು, ಪ್ರಬುದ್ಧ ಪ್ರೇಕ್ಷಕರು ಇರಬಹುದು. ಪ್ರೇಕ್ಷಕರಾಗಿ ನಿಂತವರು, ಅಲ್ಲಿ ಕುಳಿತವರು ನಮಗೆ ನಿಜವಾಗಿಯೂ ಅವರು ದೇವತಾ ಸ್ವರೂಪಗಳು. ಅವರಿಲ್ಲದಿದ್ದರೆ ನಮಗೆ ವೇದಿಕೆಯಲ್ಲಿ ನಾವು ಏನು ಮಾಡೋದು? ಹೀಗಾಗಿ ಒಬ್ಬ ಕಲಾವಿದರಿಗೆ ಆದಂತಹ ಅಡಚಣೆಗೂ ಅವರು ಆಡಿದಂಥ ಮಾತಿಗೂ ತುಂಬ ಖೇದವಿದೆ. ಯಕ್ಷಗಾನಕ್ಕೆ ಹೀಗೆ ಒಂದು ಹೆಸರು ಬರಬಾರದು. ಒಟ್ಟಾಗಿ ಯಕ್ಷಗಾನ ಕಲಾವಿದರ ಬಗ್ಗೆ ಪ್ರೇಕ್ಷಕರಿಗೆ ಒಂದು ರೀತಿಯ ಕೀಳರಿಮೆ ಬರುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಒಂದು ವಿಷಾದಕರ ಘಟನೆ ಅಂತ ಭಾವಿಸಿ ಅದನ್ನು ಮರೆಯಬೇಕು. ಪ್ರೇಕ್ಷಕರು ನಮಗೆ ನಿಜವಾಗಿಯೂ ಅನ್ನದಾನಿಗಳು, ಅನ್ನದಾತರು. ನಿಮ್ಮನ್ನು ನಾವು ಅಭಿನಂದಿಸ್ತೇವೆ, ನಿಮ್ಮನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ದೇವರೆಂದು ಕಾಣುತ್ತೇವೆ. ಕಲಾವಿದರಾಗಿ ನಾವು ನಿಜವಾಗಿ ನಿಮ್ಮನ್ನು ದೇವರೆಂದು ಪೂಜಿಸಲೇಬೇಕು. ಯಾವೊಬ್ಬ ಸಂಘಟಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವವ ಅವ ಒಟ್ಟು ಒಂದು ತಂಡವನ್ನು ಆಹ್ವಾನಿಸ್ತಾನೆ, ಆ ತಂಡದ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಅವನ ಸಹಕಾರವನ್ನು ಕೊಡ್ತಾನೆ. ಇಂತಹ ಸಣ್ಣ ಪುಟ್ಟ ಅಡಚಣೆಗಳು ಅವನಿಗೂ ಕೂಡ ಮನಸ್ಸಿಗೆ ಬೇಸರ ಆಗ್ತದೆ. ಸಂಘಟಕರೇ ಇಲ್ಲದಿದ್ದರೆ ಮತ್ತೆ ಮುಂದಕ್ಕೆ ಏನು ಇದರ ಸ್ಥಿತಿ ಎಲ್ಲಿಗೆ ತಲುಪಬಹುದು? ಹಾಗಾಗಿ ನಡೆದಂತಹ ವಿಷಾದಕರವಾದಂತಹ ಘಟನೆಗೆ ನಾನು ಕೂಡ ಒಬ್ಬ ಕಲಾವಿದನಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಆಗಬಾರದಿತ್ತು. ಒಬ್ಬ ಮಹಾನ್ ಕಲಾವಿದರಾದಂತಹ ಅವರ ಬಾಯಲ್ಲಿ ಆ ಮಾತು ಬರಬಾರದಿತ್ತು. ಹಾಗಾಗಿ ನಾನು ಕಲಾವಿದರ ಪರವಾಗಿ, ಕಲಾ ವಲಯದ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ.